ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಐತಿ. ಈ ಜಸ್ಟ್ ಸ್ನಾನ ಮಾಡಿದ ನಾನು 11:30 ಟೈಮ್. ಈಗ ಮನೆದಾಗ ಮಾಡ್ತಾರಲ್ಲ ಹೋಳ್ಗೆ ಹಬ್ಬ ಇದ್ದಾಗ ಇವ ಹೋಳ್ಗೆ ಮಾಡೋದು ಬರೇ ಮತ್ತು ಹೋಳ್ಗೆ ಸಾಂಬಾರು ಮನೆದಾಗ. ನಂಗೆ ಬೇಸರ ಆಗಿಬಿಟ್ಟೈತಪ್ಪ ಹೋಳ್ಗೆ ತಿಂದು. ಮತ್ತು ಹೂವು ರೆಡಿ ಮಾಡೋದು ಪೂಜೆಗೆ ಮಾಡತ್ತಿದ್ರು ಮಮ್ಮಿ. ಆ್ಯಂಡ್ ನಾನು ಬ್ರೇಕ್ಫಾಸ್ಟಿಗೆ ಕಾಫಿ ಕುಡಿನಂತ ಕೊಡತ್ತಿದ್ದೆ ನೋಡ. ಸಾರಿದ ಬ್ಲೌಸ್ ಇದೈತಿ. ಇದ್ರದ್ದು ಕಲರ್ ಮಸ್ತ್ ಐತೆ ನೋಡು. ಫಸ್ಟಿಗೆ ಮೇಕಪ್ ಮಾಡ್ಕೋತೀನಿ, ಆಮೇಲೆ ಸಾರಿ ಹಾಕೊಳ್ತೇನೆ. ಇವತ್ತು ನಾನು ಲೇಟಾಗಿ ಎದ್ದಿದ್ದೆ. ಲೇಟ್ ಎದ್ದು ಫಸ್ಟಿಗೆ ನಾನು ಸ್ನಾನ ಮಾಡಿ ಕಾಫಿ ಕುಡ್ದು ಈಗ ರೆಡಿ ಆಗ್ತಿದ್ದೆ. ನಾನು ಹಿಂದೆ ನಿನ್ನೆನ ನಾನು ಸೀರೆ ಯಾವ್ದು ಹಾಕೋಬೇಕು ಇವತ್ತು ಅಂತೇಳಿ ಎಲ್ಲ ಡಿಸೈಡ್ ಮಾಡಿದ್ದೆ. ಬಟ್ ನಾನು ಕನ್ಫ್ಯೂಸ್ ಆಗಿದ್ದೆಪ್ಪ. ನಂಗೆ 2 ಸೀರೆ ಆಪ್ಷನ್ದಾಗ ಇಟ್ಕೊಂಡಿದ್ದೆ. ಒಂದು ವೈಟ್ ಸೀರೆ ಮತ್ತು ಇದೆ ಏನು ಹಾಕ್ಕೊಳತ್ತೇನೆ ತೋರಿಸಿದ್ದು ನೋಡೋದು. ಕನ್ಫ್ಯೂಸ್ ಆಗಿದ್ದೆಪ್ಪ. ನೋಡ್ರಿ ಯಾವ್ದು ಹಾಕೋತೇನೆ ಅಂಥೇಳಿ. ನಾನು ಈ ಮೇಕಪ್ ಎಲ್ಲ ಆಗೈತಿ. ಲೆಟ್ಸ್ ಗೆಟ್ ರೆಡಿ. ಸೀರೆ ಹಾಕ್ಕೊಂಡಿದ್ದೀನಿ, ಹಿಂಗೆ ಕಾಣ್ತಿದೆ ಬ್ರೋ. ಏನು ಮಸ್ತ್ ಕಾಣತ್ತೈತಿ ಬ್ರೋ. ಈ ಸೀರೆ ಎಷ್ಟು ವರ್ಷದ ಹಿಂದಿನ ಗೊತ್ತ. ಸಾರಿ ಫೈನಲ್ ಹಾಕೊಂಡಿದ್ದೀನಿ, ಹಿಂಗೆ ಕಾಣತೈತಿ. ಲೈಕ್ 20 ಮಿನಿಟ್ಸ್ ಮ್ಯಾಲೆ ತೊಗೊಂಡೆ ನಾನು ಸೀರೆ ಹಾಕೊಳ್ಳಿಕ್ಕೆ. ಈಗ ಆಕ್ಸೆಸರೀಸ್ ಹಾಕೋತೇನೆ ನಾನು ಇದು ಕ್ಯೂಟ್ ಒಂದು ನೆಕ್ಲೆಸ್ ಹಾಕೋತೇನೆ. ಇದೇನು ಸಾರಿ ಹಾಕೊಂಡೆ ನೋಡಿ, 10 ವರ್ಷ ಹಿಂದಿಂದಿದೆ. ನಮ್ಮ ಮಮ್ಮಿ ಯಾವಾಗ 20s ಆಗಿತ್ತು ನೋಡಿ, ಅವರು 20 ಏಜ್ದಾಗಿದ್ದಾಗ ತೊಗೊಂಡಿದ್ದು ಇದು ಸಾರಿ. ಏನು ಚಂದ ಐತೆ ಅದರ ಡಿಸೈನ್, ಅದ್ರ ಬ್ಲೌಸ್. ಓ ಮೈ ಗಾಡ್, ನಂಗೆ ಭಾಳ ಇಷ್ಟ ಆಯ್ತು. ಅದೇನು ಬ್ಲೌಸ್ ಹಾಕೊಂಡೆ ನೋಡು, ಅದ್ರದ್ದು ಕಲರ್ ನಂಗೆ ಭಾಳ ಇಷ್ಟ ಆಯ್ತು. ಆ ಟೈಪ್ ಕಲರ್ದಿದ್ದು ಸಾರಿ ಬೇಕಾಗಿತ್ತು ನಂಗೆ. ಲೈಕ್ ಫುಲ್ ಅದ ಕಲರಿಂದ ಗೋಲ್ಡಿಶ್ ಕಲರ್ ಸಮಥಿಂಗ್ ಭಾಳ ಡಿಫ್ರೆಂಟ್. ಮತ್ತು ಫೈನಲಿ ಹೂವು ಎಲ್ಲ ಹಾಕೊಂಡಿದ್ದೀನಿ, ಇಷ್ಟು ಚಂದ ಕಾಣತೈತಿ. ನನಗೆ ಸೀರೆ ಭಾಳ ಲೈಕ್ ಡಿಸೈನ್ ಎಲ್ಲ ಐತಲ್ಲ ಸೀರೆದು, ಅದ್ರ ಸಂಬಂಧ ನಾನು ಏನು ಆಕ್ಸೆಸರೀಸ್ ಹಾಕೊಂಡಿಲ್ಲ. ಇದು ಒಂದು ಮತ್ತು ಏನಿಲ್ಲ, ಎಲ್ಲ ಸಿಂಪಲ್ ಇಟ್ಕೊಂಡಿದ್ದೀನಿ. ಮತ್ತು ಹೆವಿ ಲುಕ್ ಆಗ್ತೈತೆ ಅದ್ರ ಸಂಬಂಧ. ಮತ್ತು ನಾ ಹೇರ್ಸ್ ಬಿಟ್ರೆ ಅದು ಲೈಕ್ ಹೇರ್ಸ್ನ ಬೇಗನೆ ಟೈಮ್ ಮಾಡ್ಕೊಂಡಿದ್ದು ಹೇರ್ ಸ್ಟೈಲಿಗೆ. ಅದು ಸ್ವಲ್ಪ ಉದ್ ಚಂದ ಕಾಣತಿದ್ದಿಲ್ಲ ಈ ಸೀರೆಗೆ. ಅದ್ರ ಸಂಬಂಧ ಹಿಂಗೆ ಹೂವು ಹಾಕೊಂಡಿದ್ದೆ ನಾನು. ಒಟ್ಟ ಹಾಕೊಂಡಿಲ್ಲ ಗೊತ್ತು ಈ ಟೈಪ್ ಹೂವು ಹಿಂದೆ ಲೈಕ್ ಭಾಳ ಲೈಕ್ ಒಟ್ಟ ಹಾಕೊಂಡಿಲ್ಲ ನಾ ಈ ಟೈಪ್ ಸೀರೆ ಮೇಲೆಲ್ಲ. ಈ ಸೀರೆಗೆ ಚಂದ ಕಾಣತ್ತದ, ಅದ್ರ ಸಂಬಂಧ ಆಯ್ತು. ಔಟ್ ಲೆಟ್ಸ್ ವೇರ್. ಈ ಸತಿ ಏನೋ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಅನ್ಕೊಂಡೆ. ಲೈಕ್ ಅಷ್ಟು ಏನು ಬೆಸ್ಟ್ ಆಗಿಲ್ಲ, ಬಟ್ ಇಟ್ ಇಸ್ ಲುಕಿಂಗ್ ಬಿಟ್ ಬೆಟರ್ ಐ ಥಿಂಕ್ ಸೊ. ಲಂಚಿಗೆ ಏನೇನು ಮಾಡಿದಾರೆ ಅಂತ ತೋರಿಸ್ತೀನಿ. ಬಜ್ಜಿ ಮಾಡಿದಾರ, ಪಾಪಡ್, ಹೋಳಿಗೆ ಸಾಂಬಾರು, ರೈಸ್, ಬಜ್ಜಿ ತಿನ್ನತೇನೆ. ಈಗ ಟೆಂಪಲಿಗೆ ಹೋಗ್ಲಿಕ್ಕೆ ಬಾಸ್ಕೆಟ್ ಚೂಸ್ ಮಾಡತ್ತಿದ್ವಿ ನಾವು, ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಕೈತೆ ಅಂತೇಳಿ. ಅದು ಗೋಲ್ಡ್ ವೈಟ್ ಐತೆ ನೋಡಿ, ಇದನ್ನು ತೊಗೊಂಡು ಹೋಗ್ತೇನೆ ಗುಡಿಗೆ. ಈ ಸಾರಿ ಹಾಕೊಳತ್ತೆ ನಾನು, ವೈಟ್ ಕಲರ್ ಕಾಟನ್ ಸಾರಿ. ಲೆಟ್ಸ್ ವೇರ್ ಇಟ್. ಲೆಟ್ಸ್ ಗೆಟ್ ರೆಡಿ. ಬ್ರೂ ಇಷ್ಟು ಚಂದ ಕಾಣತ್ತೈತದು ಸೀರೆ. ಅಪ್ಪ ನಂಗೆ ಭಾಳ ಇಷ್ಟ ಆಗ್ತೈತೆ, ಭಾಳ ಅಂದ್ರೆ ಭಾಳ ಕೆಟ್ಟ. ಅದೇನು ಬ್ಲೌಸ್ ಐತೆ ನೋಡ, ಅದಕ್ಕೆ ಸೂಟ್ ಆಗತ್ತೈತೆ. ಅದು ವೈಟ್ ಕಲರ್. ಓ ಮೈ ಗಾಡ್, ಎಕ್ಸ್ಪೆಕ್ಟ ಮಾಡಿದ್ದಿಲ್ಲ ಅದು ಬ್ಲೌಸಿಗೆ ಇದು ಸೀರೆಗೆ ಚಂದ ಕಾಣ್ತೈತೆ ಅಂತೇಳಿ. ಇಷ್ಟು ಚಂದ. ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅನ್ಕೊಂಡೇನಿ. ನಾನು ನೆಕ್ಲೆಸ್ ಎಲ್ಲ ಅದು ಹಾಕೊಂಡಿದ್ದೀನಿ ಸೇಮ್. ಈಗ ನಾನು ಹೇರ್ ಸ್ಟೈಲ್ ಲೈಕ್ ಹೇರ್ಸ್ ಬಿಟ್ರೆ ಇನ್ನೂ ಚಂದ ಕಾಣ್ತೈತೆ ಅಂತೇಳಿ ಅಂದ್ಕೊಂಡು ಹೇರ್ಸ್ ಬಿಟ್ರೆ ಇನ್ನೂ ಭಾಳ ಚಂದ ಕಾಣ್ತೈತೆ. ನಾನು ಕಟ್ಕೊಳಕ್ಕಿಂತ ಗೊತ್ತ. ಇದಕ್ಕೆ ನಂದು ಹೇರ್ಸ್ ಹಿಂಗೆ ಟ್ರೈ ಮಾಡಿದ್ರೆ ಹಂಗೆ ಅಷ್ಟು ಲುಕ್ ಬರೋದಿಲ್ಲ. ನಂದು ಹೇರ್ಸ್ ಯಾವಾಗ ಬಿಡ್ತೇವೆ ನೋಡಿ ಆವಾಗಿಂದ. ಆಮೇಲೆ ಮಲ್ಕಿ ಹೂವು ಹಾಕ್ಕೊಂಡೆ. ಸ್ವಲ್ಪ ನಂಗೆ ಪುರ್ಸತ್ತಿದ್ದಿಲ್ಲ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ. ನಮ್ಮ ಮನೆ ಅವಸರ ಮಾಡತ್ತಿದ್ದು, ಬರ್ರಿ ಲೇಟ್ ಆಗತ್ತೈತಿ ಗುಡಿಗೆ ಹೋಗ್ಬೇಕಂಥೇಳಿ. ಅದ್ರ ಸಂಬಂಧ ಹೋಗತ್ತೇನೆ. ಈಗ ಲೆಟ್ಸ್ ಗೋ. ಹಿಂಗೆ ಕಾಣತ್ತೈತಿ, ಎಷ್ಟು ಸಾಫ್ಟ್ ಐತೆ ಬ್ರೋ ಫಕ್ ಬ್ರೋ. ಐ ಲವ್ ದಿಸ್ ವೈಟ್ ಸಾರಿ. ರಂಗೋಲಿ ಹಾಕಿದ್ದೆ ನಾ ಬೆಳಗ್ಗೆ, ತೋರಿಸೋದೇ ನೆನಪಾರಿದೆ ನಿಮ್ಗೆ. ಹೋಗ್ಬೇಕಾರೆ ಅವಾಗ ನೆನಪಾತು, ನಾ ತೋರಿಸೋಲ್ಲ ನಿಮ್ಗೆ ರಂಗೋಲಿ ಹಾಕಿದ್ದೆ ಇವತ್ತು ಅಂಥೇಳಿ. ಆದ್ರೆ ಚಂದ ಹಾಕಿದ್ದೆ ನಾ ಇವತ್ತು ಈ ಸತ್ಯದ ರಂಗೋಲಿ. ಆಮೇಲೆ ಸೀರೆ ಹಾಕ್ಕೊಂಡು ಕಾರ್ ಮೇಲೆ ಹತ್ತೋದು ಎಷ್ಟು ಕಷ್ಟ, ಎಷ್ಟು ಒದ್ದಾಡಿ ಹತ್ಬೇಕು ಅದ್ರಾಗ. ಸೀರೆ ಹಾಕ್ಕೊಂಡು ಅಡ್ಡಾಡೋದು ಭಾಳ ವಜ್ಜರಿಪ್ಪ, ಕರೆ ಭಾಳ ವಜ್ಜ. ಸೀರೆ ಹಾಕ್ಕೊಳ್ಳೋದು, ಅಡ್ಡಾಡೋದು ಯಪ್ಪ. ಮತ್ತು ಅದ್ರ ಏನೋ ರೇನಿ ಸೀಸನ್ ಇತ್ತು ಅಂದ್ರೆ ಸೀರೆ ಹಾಕ್ಕೊಂಡು ಹೋದ್ರೆ ಮುಗ್ದೆ ಹೋತ. ನಾನಿದು ಅರ್ಶಿನ ಹಚ್ಕೊಳತ್ತಿದ್ದೆ. ಎಷ್ಟು ವೈಬ್ ಕೊಡ್ತೈತೆ ಗೊತ್ತದ, ಎಷ್ಟು ಚಂದ ಕಾಣ್ತೈತಿ ಈ ಸೀರೆದಾಗ ಹಿಂಗೆ ಅರ್ಶಿನ ಹಚ್ಕೊಂಡ್ರೆ. ಓ ಮೈ ಗಾಡ್, ನೀವೇ ನೋಡ್ರಿ ಎಷ್ಟು ಚಂದ ಕಾಣ್ತದೆ. ಗಾಯ್ಸ್, ಈಗ ನಾವು ಹೋಗತ್ತೇವೆ ಗುಡಿಗೆ. ನಮ್ಮ ಮಮ್ಮಿ ಒಂದು 4-5 ಗುಡಿ ಹೆಸರು ಹೇಳಾರು ಹೋಗೋಣ ಅಂತೇಳಿ. 4-5 ಗುಡಿ ಹೆಸರು ಸೀರಿಯಸ್ಲಿ ನನಗೆ. ಬಟ್ ಒಂದು ಗುಡಿ ಹೋಗ್ಬಿಟ್ರೆ ಸಾಕಪ್ಪ ನಂಗೆ. ಒಂದು 5-6 ಗುಡಿ ಲೈಕ್ 3-4 ಗುಡಿ ಹೇಳದಾರ ಅವ್ರು. ಬಂದ್ವಿ ನೋಡಿ ಗುಡಿಗೆ ಈಗ ಜಸ್ಟ್. ಲೈಕ್ ನಾವು ಸಾಯಂಕಾಲ ಟೈಮ್ ಹಂಗೆ ಹೋಗಿದ್ವಿ ನಾವಲ್ಲೇ. ಹೋಗತ್ತೇನೆ ಒಳಗೆ. ನಾ ಅಲ್ಲಿ ಆ ಗುಡಿದಾಗ 2 ಟೆಂಪಲ್ ಅದ. ನಾ ಒಂದೇ ಟೆಂಪಲ್ ಹೋಗೋಣ ಅಂತ ಹೇಳಿ. ನಮ್ಮ ಮಮ್ಮಿ ಇಲ್ಲ 2 ಟೆಂಪಲಿಗೆ ಹೋಗೋಣ ಆಗ್ತಿದ್ರೆ. ನಾನು ಒಂದೇ ಟೆಂಪಲಿಗೆ ಬರ್ತೇನೆ ಅಂತ ಹೇಳ್ತಿದ್ದೆ. ಯಾಕಂದ್ರೆ ನಂಗೆ ಸೀರೆ ಹಾಕ್ಕೊಂಡು ಅಡ್ಡಾಡಕ್ಕೆ ಆಗೋದಿಲ್ಲಪ್ಪ ನಂಗೆ.
ವಜ್ಜಿ ಇರ್ತೈತಿ ಸೀರೆ ಮತ್ತು ಅದ್ರಾಗ ನಂಗೆ ಸುಸ್ತಾಗೈತೆ ಬೆಳಗ್ಗಿಂದ ನಾ ಯಾವಾಗ ಎದ್ದೇವೆ ನೋಡಿ ಅವಾಗಿಂದ ನಂದು ರೀಲ್ ಶೂಟ್ ಮಾಡೋದು ನನ್ನ ವೀಡಿಯೋದಾಗ ಫುಲ್ ಬೆಳಗ್ಗಿಂದ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡತ್ತೆ ನಾ ಕುಂತೆಲ್ಲ ಗೊತ್ತು ಸೀರೆ ಹಾಕ್ಕೊಳ್ಳೋದು ವೀಡಿಯೋ ಮಾಡೋದು ಮತ್ತು ಚೇಂಜ್ ಮಾಡಿದ್ದೆಲ್ಲ ನಾ ಈಗ ತೋರಿಸ್ತೀನಿ ವೈಟ್ ಕಲರ್ ಸೀರೆ ಫುಲ್ ಹಾಕ್ಕೊಳ್ಳೋದು ಚೇಂಜ್ ಮಾಡೋದು ಡ್ರೆಸ್ ಫುಲ್ ಬೆಳಗ್ಗಿಂದ ನಿಂತಾನೆ ಹಂಗೆ ವೀಡಿಯೋ ಮಾಡ್ಕೋತ ಆಮೇಲೆ ಏನೋ ಕೈ ಕಟ್ಕೊಳ್ಳೋದು ದಾರ ತೊಗೊಂಡ್ರೆ ಈಗ ಹೋಗ್ತೆ ನಾವು ಸಿದ್ಧಾರೂಢ ಗುಡಿಗೆ ಎಸ್ ನಾನು ಗುಡಿಗೆ ಹೋಗ್ಮಟ ಹೋಗಿ ಎಲ್ಲೇ ಹೋಗಲಿಲ್ಲ ಗುಡಿ ಒಳಗೆ ಯಾಕಂದ್ರೆ ನಂಗೆ ಫುಲ್ ಸುಸ್ತಾಗಿತ್ತು ನಂಗೆ ಭಾಳ ನೀರು ಕುಡಿಬೇಕು ಸುಸ್ತು ಭಾಳ ಸ್ಟ್ರೆಸ್ ಆಗತ್ತಿತ್ತು ನಂಗೆ ಅದ್ರ ಸಂಬಂಧ ಗುಡಿಗೆ ಹೋಗಲಿಲ್ಲ ಗಾಯ್ಸ್ ಯಾ ನಮ್ಮ ಮನೆಗಿದ್ದೆ ಹೋಗಿ ಬಂದ್ರೆ ಇದಕ್ಕೆ ಸಿದ್ಧಾರೂಢ ಗುಡಿಗೆ ನಮ್ಮ ಮನೆಗೆ ಬಂದು ಮಜ್ಜಿಗೆ ಕುಡಿದೆ ಮತ್ತು ಪಿಕ್ಚರ್ಸ್ ಎಲ್ಲ ತೊಗೊಂಡೆ ನಾನು ಸಾರಿ ಚೇಂಜ್ ಮಾಡಿದೆ ಈ ಸತಿದ ವಿಡಿಯೋ ನಾನು ಭಾಳ ಲೈಕ್ ಸಣ್ಣದಿತ್ತು ಸಾರಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮ್ಗೆ ಜಲ್ದಿ ಆ್ಯಂಡ್ ನನ್ನ ರ್ಯಾಪ್ ಸಾಂಗ್ ಜಲ್ದಿ ಅಪ್ಲೋಡ್ ಆಗ್ತೈತಿ ಎಕ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್